ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಸ್ಟೂಡೆಂಟ್ಸ್, ನಾವು ಈ ದಿನ 10ನೇ ತರಗತಿಯ ಪ್ರಥಮ ಭಾಷಾ ಕನ್ನಡ ಗದ್ಯ ಭಾಗ 1 ನಮ್ಮ ಭಾಷೆ ಈ ಪಾಠದ ಅಭ್ಯಾಸವನ್ನು ಅಂದರೆ ಪ್ರಶ್ನೋತ್ತರವನ್ನು ನಾವು ಈ ದಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಇದು ಪರಿಷ್ಕೃತ 2024ರ ಪಠ್ಯಕ್ರಮ. ಪಾಠ 1 ನಮ್ಮ ಭಾಷೆ. ರಚನೆ ಮಾಡಿದಂಥವರು ಎಂ ಮರಿಯಪ್ಪ ಭಟ್ಟರು. ಮೊದಲಿಗೆ ನಾವು ಕೃತಿಕಾರರ ಪರಿಚಯವನ್ನು ನೋಟ್ಸ್ನಲ್ಲಿ ಬರ್ಕೋಬೇಕು. ಓಕೆ, ಇಲ್ಲಿ ನಾನು ಕೊಟ್ಟಂಥದ್ದನ್ನು ನೀಟಾಗಿ ನೋಡಿಕೊಂಡು ತಪ್ಪಿಲ್ದರೆ ನೋಟ್ಸಲ್ಲಿ ಬರ್ಕೊಳ್ಳಿ. ಓಕೆ, ಕೃತಿಕಾರರ ಪರಿಚಯ. ಲೇಖಕರು ಎಂ ಮರಿಯಪ್ಪ ಭಟ್ಟರು. ಇವರ ಕಾಲ 1906. ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆ, ಪುತ್ತೂರು ತಾಲೂಕು, ಕಬಕ ಗ್ರಾಮ. ವೃತ್ತಿ ಮದ್ರಾಸು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರು. ಕೃತಿಗಳು ತುಳು ಇಂಗ್ಲಿಷ್ ನಿಘಂಟು. ನಿಘಂಟು ಅಂತ ಹೇಳಿದ್ರೆ ಡಿಕ್ಷನರಿ ಅಂತ ಹೇಳಿ ಅರ್ಥ. ಕೃತಿಗಳು ತುಳು ಇಂಗ್ಲಿಷ್ ನಿಘಂಟು, ಅಭಿನವ ಮಂಗರಾಜನ ನಿಘಂಟು, ಜಾತಕ ತಿಲಕಂ, ಛಂದಸ್ಸಾರ ಮೊದಲಾದವು. ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಆಯ್ಕೆ ಪ್ರಸ್ತುತ ಗದ್ಯ ಭಾಗವನ್ನು ಎಂ ಮರಿಯಪ್ಪ ಭಟ್ಟ ಅವರ ಕನ್ನಡ ಸಂಸ್ಕೃತಿ ಪ್ರಬಂಧ ಸಂಕಲನ ಕೃತಿಯಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಓಕೆ, ಇದಿಷ್ಟು ಕೂಡ ಕೃತಿಕಾರರ ಪರಿಚಯ. ಈ ಕೃತಿಕಾರರ ಪರಿಚಯ ಅನ್ನೋದು ತುಂಬ ಇಂಪಾರ್ಟೆಂಟ್, ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಕೃತಿಕಾರರ ಪರಿಚಯವನ್ನು ಬರೆದಾದ ನಂತರ ನಾವು ಪದಗಳ ಅರ್ಥವನ್ನು ಬರ್ಕೋಬೇಕು. ಓಕೆ, ನೆಕ್ಸ್ಟ್ ಪದಗಳ ಅರ್ಥ. ಅಮೂಲ್ಯ ಅಂದರೆ ಬೆಲೆ ಕಟ್ಟಲಾಗದ, ಶ್ರೇಷ್ಠ. ನಿರೀಕ್ಷಕ ಸೂಕ್ಷ್ಮವಾಗಿ ಅವಲೋಕಿಸುವವನು. ನಿರೀಕ್ಷಣೆ ಸೂಕ್ಷ್ಮವಾದ ಅವಲೋಕನ. ನೋಡಿ, ನಿರೀಕ್ಷಕ ಅಂದರೆ ಏನು, ನಿರೀಕ್ಷಣೆ ಅಂದರೆ ಏನು. ನಿರೀಕ್ಷಕ ಅಂತ ಹೇಳಿದ್ರೆ ಸೂಕ್ಷ್ಮವಾಗಿ ಅವಲೋಕಿಸುವವನು ಅಂದರೆ ಯಾರಾದರೆ ಸೂಕ್ಷ್ಮವಾಗಿ ಅಂದರೆ ತುಂಬ ತೀಕ್ಷ್ಣವಾಗಿ ಅವಲೋಕಿಸ್ತಾನೋ, ಯೋಚನೆಯನ್ನು ಮಾಡ್ತಾನೋ ಅವನ್ನ ನಿರೀಕ್ಷಕ ಅಂತ ಹೇಳಿ ಕರೀತಾರೆ. ನಿರೀಕ್ಷಣೆ ಅಂತ ಹೇಳಿದ್ರೆ ಸೂಕ್ಷ್ಮವಾದಂತಹ ಅವಲೋಕನ. ಓಕೆ, ಡಿಫ್ರೆನ್ಸನ್ನು ನೋಡ್ಕೊಳ್ಳಿ, ಒಂದೊಂದೇ ಅಕ್ಷರ ಡಿಫ್ರೆನ್ಸ್ ಇದೆ. ಓಕೆ, ನೆಕ್ಸ್ಟ್ ಒನ್ ಮೇಧಾಶಕ್ತಿ ಅಂದರೆ ಬುದ್ಧಿ ಸಾಮರ್ಥ್ಯ. ಜಂತು ಅಂದರೆ ಜೀವಿ. ಗತಕಾಲ ಪ್ರಾಚೀನ ಕಾಲ. ಪೀಯೂಷ ಅಮೃತ. ತ್ಯಜಿಸು ಅಂತ ಹೇಳಿದ್ರೆ ಬಿಡು ಇಲ್ಲ ತೊರೆದು ಬಿಡು ಅಂತ ಹೇಳಿ. ಪರಿಷ್ಕರಿಸು, ತಿದ್ದು, ಸರಿಪಡಿಸು. ಘೃತ ತುಪ್ಪ, ತೈಲ ಎಣ್ಣೆ, ಸ್ವಾದ ರುಚಿ. ಅಸ್ವಾದು ಅಂತ ಹೇಳಿದ್ರೆ ಅರುಚಿಯುಳ್ಳ ಅಂದರೆ ರುಚಿ ಇಲ್ದಲೇ ಇರೋದು ಅಂತ ಹೇಳಿ. ನೆಕ್ಸ್ಟ್ ಅಭಿಮತ ಅಭಿಪ್ರಾಯ. ಪುಂಗವ ಶ್ರೇಷ್ಠ. ಉದ್ಘೋಷಿಸು, ಸಾರಿ ಹೇಳು, ಗಟ್ಟಿಯಾಗಿ ಹೇಳು. ಎರವಲು ಕಡ. ಕಂಗಾಲು ಕಂಗೆಡು, ದಿಕ್ಕು ತೋಚದೆ ಇರುವುದು ಅಂತ ಹೇಳಿ. ಓಕೆ, ಇವಿಷ್ಟುಗಳು ಕೂಡ ಪದಗಳ ಅರ್ಥ. ಎಲ್ಲವನ್ನು ಕೂಡ ನೀಟಾಗಿ ಬರ್ಕೊಂಡು ಪದಗಳ ಅರ್ಥವನ್ನು ಅರ್ಥ ಮಾಡ್ಕೊಳ್ಳಿ ನೀಟಾಗಿ. ಓಕೆ, ಇವುಗಳನ್ನು ಕೂಡ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಅಭ್ಯಾಸ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಫಸ್ಟ್ ಕ್ವಶನ್, ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಉತ್ತರ, ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. ಎರಡನೇ ಪ್ರಶ್ನೆ, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ? ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತನ್ನು ಕೊಡ್ತವೆ ಅಂದರೆ ಟ್ರೈನಿಂಗನ್ನು ಕೊಡ್ತವೆ ಅಂತ ಹೇಳಿ. ಓಕೆ,
ಇದಕ್ಕೆ ಉತ್ತರ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರವಾಗಿ ತರಬೇತನ್ನು ಕೊಡುತ್ತವೆ. ನೆಕ್ಸ್ಟ್ ಕ್ವಶನ್, ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು? ಉತ್ತರ, ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಪ್ರಾರಂಭ ಮಾಡಿದನೋ ಅಂದು ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಓಕೆನಾ? ಇನ್ನು ನೆಕ್ಸ್ಟ್ ಕ್ವಶನ್, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಉತ್ತರ, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಕವಿನಯ ಸೇನ. ನೆಕ್ಸ್ಟ್ 5ನೇ ಪ್ರಶ್ನೆ, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಉತ್ತರ, ಮಹಮ್ಮದೀಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದವು. ಓಕೆ, ಇವಿಷ್ಟು ಈ 5 ಪ್ರಶ್ನೆಗಳು ಕೂಡ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯುವಂಥದ್ದು.